ನನ್ನ ಅಕ್ಕನ ಡ್ರೆಸ್ ನೋಡ್ಬೋದು. ಅವಳು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದಾಳೆ, ವೈಟ್ ವಿತ್ ರೆಡ್ ಕಲರ್ ಕಾಂಬಿನೇಷನ್ ಇರುವಂತು. ಹಾಯ್ ಮಾಡ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ತುಂಬ ದಿನ ಆಗಿತ್ತು ಹೋಗಿ, ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ರೆಡಿಯಾಗಿ ಮನೆ ಬಿಡೋಷ್ಟರಲ್ಲೇ 12 ಗಂಟೆ ಆಯಿತು. 12:10ಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ BMTC ಬಸ್ಸೇ ಕನಕಪುರವರೆಗೂ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಒಂದು ಸೀಟ್ ನೋಡ್ಬೋದು, ಲಾಸ್ಟ್ ಸೀಟಲ್ಲಿ ಕೂತಿದ್ವಿ. ಸೊ ಫುಲ್ಲು ಖಾಲಿ ಇತ್ತು ಬಸ್ಸಲ್ಲಿ, ಹಾಗಾಗಿ 4 ಜನನೂ ಒಂದೇ ಹತ್ರ ಕೂತ್ಕೊಂಡಿದ್ವಿ. ಆರಾಮಾಗಿ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಪಾಪು ನೋಡ್ಬೋದು, ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಡವ್ ಮಾಡ್ತಾವಳೆ. ಸೊ ಅವಳಂತೂ ಫುಲ್ಲು ತೀಟೆ ಮಾಡ್ಕೊಂಡು ಆರಾಮಾಗೆ ನಾವು ಈ ಒಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಬಂದು ನಾವು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಗ್ತಾ ಬಂತು. ಸೊ ಇವಾಗ ತುಂಬ ಡಿಫ್ರೆನ್ಸ್ ಇದೆ ಅನಿಸ್ತು. ಇಲ್ಲಿ ವಸ್ತು ಪ್ರದರ್ಶನ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರು. ಸೊ ಅಲ್ಲೇನು ನಾವು ನೋಡ್ಲಿಕ್ಕೆ ಹೋಗಲಿಲ್ಲ. ಫಸ್ಟ್ ಬಂದಿದೆ ನಾವು ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಅನಂತರ ಬೇರೆ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗೆಲ್ಲ ಎಂಟ್ರಿ ಎಲ್ಲ ಬೇರೆ ಕಡೆಯಿಂದ ಆಗಿದೆ. ಇವಾಗಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಫುಲ್ಲು ಕ್ಯೂ ಸಿಸ್ಟಮ್ ಇದೆ. ಸ್ವಲ್ಪ ದೇವ್ರಿಗೆ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೋಬೇಕಲ್ವ, ಹಾಗಾಗಿ ಎಲ್ಲನೂ ಕೂಡ ಇವಾಗ ತೊಗೊಂಡ್ವಿ. ಪ್ರತಿ ಸಲ ಬಂದಾಗೂ ಅಷ್ಟೇ ಹೂವು, ಹಣ್ಣು ಪ್ರತಿಯೊಂದನ್ನು ಹಿಂಗ್ಲೇ ಹಾಕ್ತಾ ಬಂದಿತ್ತು. ಹಾಗಾಗಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟೆ ತೊಗೊಂಡ್ವಿ. ಇನ್ನೂ ಚೆನ್ನಾಗಿರೋ ಸೀರೆ ಎಲ್ಲ ತೊಗೋಬೋದಿತ್ತು, ಬಟ್ ಇನ್ನೊಂದು ಸಲ ಬಂದಾಗ ತೊಗೊಳ್ಳೋಣ. ಇಲ್ಲಿ ತುಂಬಾ ಕ್ಲೌಡ್ ಇತ್ತು, ನೀವು ನೋಡ್ಬೋದು. ಒಳಗಡೆಯಿಂದ ನಾನು ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಏನು ಅಂತ. ಆಲ್ಮೋಸ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ಲು ಕ್ಯೂ ನಿಂತ್ಕೊಂಡಿದ್ರು. ಸೊ ಹಾಗಾಗಿ ಫಸ್ಟು ದೇವ್ರ ದರ್ಶನ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿಗೆ ಸ್ಟಾಪ್ ಆಯಿತು. ಇಲ್ಲಿಂದ ಮುಂದೆ ಹೋಗೋದಕ್ಕೆ ಅಂತೂ 1/2 an hour ಬೇಕಾಯಿತು. ಈಗ ನೀನು ಇಟ್ಕೋತೀಯಾ? ಕೊಡು, ನಾನು ಇಟ್ಕೋತೀನಿ. ಕೊಡಲ್ವಾ? ಇಲ್ಲ ನೋಡು. ಕಬ್ಬಾಳಮ್ಮ ಟೆಂಪಲಿಗೆ ಆಲ್ಮೋಸ್ಟ್ 2 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟ್ ಡೈರೆಕ್ಟ್ ಎಂಟ್ರಿ ಸಿಕ್ಕಿದ್ದು ಇದೇ ಒಂದು ಸಲ ಅನ್ಬೋದು. ಅಂದರೆ ಬೇರೆ ಸೈಡಿಂದ ಬಿಡ್ತಾ ಇದ್ರು, ಅದು ಈ ಸಲ ಮಾತ್ರ ಈಗ ಈ ಥರ ಬಿಡ್ತಾ ಇದ್ದಾರೆ. ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಾನು ಈ ಥರ ನೋಡೇ ಇರಲಿಲ್ಲ. ಸೊ ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ತಾಯಿ ಕಬ್ಬಾಳಮ್ಮ ಎಲ್ರಿಗೂ ಎಲ್ಲರ ಜೀವನದಲ್ಲೂ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಿಡ್ಕೋತೀನಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ. ಸೊ ಅಲ್ಲಿಗೊಬ್ಬರು ಸೀರಿಯಲ್ ಆ್ಯಕ್ಟ್ರೆಸ್ ಬಂದಿದ್ರು. ಸೊ ಅವ್ರು ಯಾರು ಅಂತ ನೀವು ನೋಡ್ತೀರಾ?
ಭರ್ಜರಿ ಬ್ಯಾಚುಲರ್ಸಲ್ಲಿ ಸುಕೃತ ಅಂತ ಇದ್ದಾರಲ್ಲ ಅವರೇ ಇವರು. ಸೊ ಅಗ್ನಿಸಾಕ್ಷಿ ಸೀರಿಯಲ್ ಮಾಡಿದ್ದಾರೆ, ಇನ್ನೂ ಕೆಲವಾರು ಸೀರಿಯಲ್ಗಳು ಮಾಡಿದ್ದಾರೆ. ಸೊ ಇವ್ರನ್ನ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ, ಬಟ್ ಅವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಿದ್ರು. ಅದು ಎಲ್ಲಾದರೂ ಕೂತ್ಕೊಳ್ಳೋಣ ಅಂದ್ರೂ ಆಗ್ತಾ ಇರಲಿಲ್ಲ. ಫಸ್ಟ್ ಹೋಗಿ ಏನಾದರೂ ನೀರು ಕುಡಿಯೋಣ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವು ಹೋಗಿದ್ದೆ ಹೋಟೆಲ್ಗೆ. ಸೊ ಹೋಟೆಲ್ಗೆ ಹೋದ್ಮೇಲೆ ಆಲ್ಮೋಸ್ಟ್ ಟೈಮ್ 2:30-3 ಗಂಟೆ ಆಗ್ತಾ ಬಂದಿತ್ತು. ಇವಾಗ ನಾವು ಫುಲ್ಲು ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ವಿ ಅಂದ್ಬಿಟ್ಟು ಫುಲ್ ವೆಜ್ ಊಟ ತೊಗೊಂಡಿದ್ವಿ. ಸೊ ನೋಡ್ಬೋದು, ಅನ್ನ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಮತ್ತು ಸ್ವಲ್ಪ ಪಲ್ಯ ಕೊಟ್ಟಿದ್ರು. ಹಾಗೆ ಬಿಸಿಲಿಗೆ ಸ್ವಲ್ಪ ಮಜ್ಜಿಗೆ ಎಲ್ಲ ತೊಗೊಂಡ್ವಿ. ಒಳ್ಳೆ ಊಟ, ಬ್ಯಾಟಿಂಗ್ ಆಯಿತು. ನಂತರ ನಮ್ಮ ಪಾಪವು ನೋಡ್ಬೋದು ಪೂರಿ ತೊಗೊಂಡಿದ್ಲು ಅವಳು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬೆಂಗಳೂರಿಗೆ ಹೋದ್ವಿ. ರೀಚ್ ಆಗೋಷ್ಟರಲ್ಲೇ ಒಂದು 5 ಗಂಟೆ ಆಗ್ತಾ ಬಂದಿತ್ತು. ಸೊ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ